ನಮಸ್ಕಾರ ಸ್ನೇಹಿತರೆ, ಜಗತ್ತಲ್ಲಿ ಮತ್ತೊಂದು ಕಾಲುವೆ, ಮುಖ್ಯವಾಗಿರೋ ವಾಟರ್ ವೇ, ಸಮುದ್ರದ ಜಲಮಾರ್ಗ ಈಗ ದೊಡ್ಡ ಆಪತ್ತಿಗೆ ಸಿಕ್ಕಾಕೊಂಡಿದೆ. ಅಲ್ಲಿ ಸರಕು ಸಾಮಗ್ರಿಗಳ ಸಾಗಾಟಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಹಾರ್ಮುಜ್ ಜಲಸಂಧಿ, ಬಾಬೆಲ್ ಮಂಡೆಬ್ ಜಲಸಂಧಿ ನಿಮಗೆ ಗೊತ್ತೇ ಇದೆ, ಯುದ್ಧದ ಕಾರಣದಿಂದ, ಮಿಲಿಟರಿ ಸ್ಟ್ರೈಕ್ ಕಾರಣದಿಂದ. ಆದರೆ ಜಗತ್ತಿನ ಇನ್ನೊಂದು ಅತಿ ದೊಡ್ಡ ಪ್ರಮುಖ ವ್ಯಾಪಾರಿ ಮಾರ್ಗ ಪನಾಮಾ ಕಾಲುವೆ ನೇಚರ್ಸ್ ಸ್ಟ್ರೈಕ್ ಇಂದ, ಪ್ರಕೃತಿಯ ಹೊಡೆತದಿಂದ ಈಗ ಅಲುಗಾಡ್ತಾ ಇದೆ. ನೀರ್ ಕಮ್ಮಿ ಆಗ್ಬಿಟ್ಟಿದೆ, ಕಾಲುವೆಯಲ್ಲಿ ನೀರೇ ಇಲ್ಲ ಅಂದ್ರೆ ಹಡಗೆಲಿಂದ ಹೋಗುತ್ತೆ. ಪನಾಮಾ ಕಾಲುವೆಯಲ್ಲಿ ಹಡಗುಗಳ ಓಡಾಟವನ್ನ ಭಾರಿ ಪ್ರಮಾಣದಲ್ಲಿ ಕಮ್ಮಿ ಮಾಡಲಾಗ್ತಿದೆ. ದಿನಕ್ಕೆ ಆವರೇಜ್ ಆಗಿ 40 ಹಡಗುಗಳು, ದೊಡ್ಡ ದೊಡ್ಡ ಹಡಗುಗಳು ಪಾಸ್ ಆಗ್ತಿದ್ದ ಜಾಗದಲ್ಲಿ 35ಕ್ಕಿಂತ ಕೆಳಗೆ ಬಿದ್ದು ಹೋಗಿದೆ. ಶೀಘ್ರ ಇನ್ನಷ್ಟು ಕಮ್ಮಿ ಆಗುತ್ತೆ ಪ್ರಕೃತಿಯ ಪೆಟ್ಟು ಹಿಂಗೆ ಮುಂದುವರೆದ್ರೆ. ಹಾಗಿದ್ರೆ ಜಾಗತಿಕ ವ್ಯಾಪಾರಕ್ಕೆ ಇದರಿಂದ ಏನೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ, ಪನಾಮಾದಲ್ಲಿ ಏನಾಗ್ತಾ ಇದೆ, ಪ್ರಕೃತಿಯ ಹೊಡೆತ ಅಂದ್ರೆ ಹಿಂಗೆ, ಅಷ್ಟಕ್ಕೂ ಪನಾಮಾ ಕಾಲುವೆ ವರ್ಕ್ ಆಗೋದು ಹೇಗೆ, ಎಲ್ಲವನ್ನ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಬತ್ತಿದ ಪನಾಮಾ ಸ್ನೇಹಿತರ, ಪನಾಮಾ ಕಾಲುವೆ ಜಗತ್ತಿನ ಅತಿ ಮುಖ್ಯ ಟ್ರೇಡಿಂಗ್ ಮಾರ್ಗ. ಇಲ್ಲಿ ಪ್ರತಿ ವರ್ಷ 270ರಿಂದ 444 ಬಿಲಿಯನ್ ಡಾಲರ್ ಮೌಲ್ಯದ ವ್ಯಾಪಾರ ನಡೆಯುತ್ತೆ. ಆದ್ರೆ ಇಂಥ ಆಯಕಟ್ಟಿನ ಜಾಗವೇ ಈಗ ಉಸಿರು ಕಟ್ತಾ ಇದೆ. ಇದಕ್ಕೆ ಕಾರಣ ಭೀಕರ ಬರಗಾಲ, ಎಲ್ ನಿನ್ಯೋ ಎಫೆಕ್ಟ್. ಈಗ ಈ ಕಾಲುವೆ ಇರೋ ಭಾಗದಲ್ಲಿ ಮೇನಿಂದ ಆಗಸ್ಟ್ ವರೆಗೆ ಮಾಮೂಲಿಗಿಂತ 35% ಕಮ್ಮಿ ಮಳೆಯಾಗಿದೆ. ಇದರಿಂದ ಕಾಲುವೆಯ ಜಲಾನಯನ ಪ್ರದೇಶಗಳಿಗೆ ಹರಿದು ಬರೋ ನೀರಿನ ಪ್ರಮಾಣ ಅರ್ಧಕ್ಕರ್ಧ ಡೌನ್ ಆಗಿದೆ, 44% ಡೌನ್ ಆಗಿದೆ. ಮಳೆ ನೀರು ಹೇಗೆ ಮುಖ್ಯ ಆಗುತ್ತೆ ನಿಮಗೆ ಅರ್ಥ ಆಗುತ್ತೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡುವಾಗ. ಬಟ್ ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಈ ಕಾಲುವೆ ಇದೆಯಲ್ಲ, ಸುಯೆಸ್ ಕಾಲುವೆ ರೀತಿ 2 ಸಮುದ್ರವನ್ನ ಡೈರೆಕ್ಟ್ ಆಗಿ ಜೋಡಿಸಿರೋ ಕಾಲುವೆ ಅಲ್ಲ, ಸಮುದ್ರದ ನೀರು ಬಂದು ಫಿಲ್ ಮಾಡೋ ತರ. ಇದನ್ನ ಮಧ್ಯದಲ್ಲಿ ನದಿ ಯೂಸ್ ಮಾಡಿ ಕನೆಕ್ಟ್ ಮಾಡಿದ್ದಾರೆ. ಅದು ಹೇಗೆ ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಈ ಕಾಲುವೆ ಹಾದು ಹೋಗಿರೋ ನದಿಯಲ್ಲಿ ನೀರಿಲ್ಲ ಅಂತ ಹೇಳಿದ್ರೆ ಹಡಗು ಓಡಾಡೋಕೆ ಆಗೋದಿಲ್ಲ. ಇದೇ ಕಾರಣಕ್ಕೆ ಪನಾಮಾ ಕೆನಲ್ ಅಥಾರಿಟಿ ಕಠಿಣ ನಿರ್ಧಾರಗಳನ್ನು ತಗೊಳ್ತಾ ಇದೆ. ಸಾಮಾನ್ಯವಾಗಿ ಕಾಲುವೆಯಲ್ಲಿ ಪ್ರತಿ ವರ್ಷ 13,000ದಿಂದ 14,000 ಹಡಗುಗಳು ಪಾಸ್ ಆಗ್ತವೆ. ದಿನಕ್ಕೆ ಆವರೇಜ್ ಆಗಿ 38ರಿಂದ 40 ಶಿಪ್ಸ್ ಇಲ್ಲಿ ಪಾಸ್ ಆಗ್ತವೆ. ಆದರೆ ದಿನ ಸಂಚರಿಸೋ ಹಡಗುಗಳ ಸಂಖ್ಯೆಯನ್ನು ಕೆನಲ್ ಅಥಾರಿಟಿ ಡೇ ಬೈ ಡೇ ಕಟ್ ಮಾಡ್ತಾ ಬರ್ತಾ ಇದೆ. 40 ಹತ್ತಿರ ಇದ್ದಿದ್ದು ಈಗ ಬರೀ 34 ಹಡಗುಗಳಿಗೆ ಮಾತ್ರ ಅವಕಾಶ ಕೊಡ್ತೀವಿ. ಯಾವಾಗಿಂದ? ಸೆಪ್ಟೆಂಬರ್ 4ರ ನಂತರ. ಜಸ್ಟ್ 34 ಹಡಗುಗಳು ಅಂತ ಪನಾಮಾ ಕೆನಾಲ್ ಅಥಾರಿಟಿ ರೂಲ್ಸ್ ತಂದಿದೆ. ಹಿಂಗೆ ಮುಂದುವರೆದ್ರೆ ಸೆಪ್ಟೆಂಬರ್ 15ರ ತನಕ ನೋಡ್ತೀವಿ. ಆಮೇಲೆ 32 ಹಡಗುಗಳನ್ನ ಡೈಲಿ ಪಾಸ್ ಆಗಕ್ಕೆ ಬಿಡ್ತೀವಿ ಅಷ್ಟೇ ಅಂತ ಹೇಳಿದೆ. ಅಂದ್ರೆ ಆಲ್ಮೋಸ್ಟ್ 25% ಹಡಗುಗಳ ಓಡಾಟ ಕಟ್. ಆದ್ರೆ ಇಷ್ಟೇ ಅಲ್ಲ, ಮತ್ತೂನು ಸೆಪ್ಟೆಂಬರ್ 15ರ ಬಳಿಕನೂ ನೀರಿನ ಕೊರತೆ ಉಂಟಾದ್ರೆ ಅರ್ಧಕ್ಕರ್ಧ ಕಟ್ ಮಾಡಬೇಕಾಗತ್ತೆ. ಬಹುಶಃ ದಿನಕ್ಕೊಂದು 20 ಹಡಗುಗಳನ್ನ ಮಾತ್ರ ಬಿಡೋಕ್ಕಾಗ್ಬೋದು. 40 ಅಲ್ಲ, 30 ಅಲ್ಲ, 20 ಇಳಿಸ್ಬೇಕಾಗ್ಬೋದು. 50% ಗಾನ್ ಅನ್ನೋ ಲೆಕ್ಕಾಚಾರ ಇದೆ. ಇಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಇದೆ. ಪನಾಮಾ ಕೆನಾಲ್ ಅಥಾರಿಟಿ ಹಡಗುಗಳಿಗೆ ಡ್ರಾಫ್ಟ್ ಲಿಮಿಟ್ನ ಹಾಕೋದಕ್ಕೆ ಮುಂದಾಗಿದೆ. ಇಲ್ಲಿ ಡ್ರಾಫ್ಟ್ ಲಿಮಿಟ್ ಅಂದ್ರೆ ಒಂದು ಹಡಗು ಎಷ್ಟು ಆಳದವರೆಗೆ ನೀರಿನಲ್ಲಿ ಮುಳುಗುತ್ತೆ ಅನ್ನೋದು. ಹಡಗಿನಲ್ಲಿ ಸರಕು ಅಥವಾ ಕಾರ್ಗೋ ಜಾಸ್ತಿ ಇದ್ದಷ್ಟು ಅದು ನೀರಿನಲ್ಲಿ ಹೆಚ್ಚು ಆಳಕ್ಕೆ ಇಳಿಯುತ್ತೆ. ಆದ್ರೀಗ ಕಾಲುವೆಯಲ್ಲಿ ಜಾಸ್ತಿ ನೀರಿಲ್ಲ, ಹೀಗಾಗಿ ಕೆನಲ್ ಅಥಾರಿಟಿ ಹಡಗು ಕಂಪನಿಗಳಿಗೆ ಫುಲ್ ಲೋಡ್ ಹಾಕೊಂಡ್ ಬರಬೇಡಿ ಅಂತ ಹೇಳ್ತಾ ಇದೆ. ಅದ್ರ ಅರ್ಥ ಏನು? ಇನ್ನಷ್ಟು ಹಡಗುಗಳು ಕಮ್ಮಿನೇ ಹೋದಂಗೆ. ಅದ್ರ ಅರ್ಥ ಒಂದು ಹಡಗು ಹೋಗೋ ಜಾಗದಲ್ಲಿ ಈಗ ಅಷ್ಟು ಸರಕು ತಗೊಂಡು ಹೋಗೋಕೆ ಅರ್ಧ ತಗೊಂಡು ಹೋದ್ರೆ 2 ಹಡಗು ಬೇಕಾಗತ್ತಲ್ವಾ? ಅದನ್ನ ಕೂಡ ಯೋಚನೆ ಮಾಡಿ. ದೊಡ್ಡ ಪ್ರಮಾಣದಲ್ಲಿ ಈಗ ಪ್ರಾಬ್ಲಮ್ ಆಗುತ್ತೆ. ಈಗ ಶಿಪ್ಪಿಂಗ್ ಕಂಪನಿಗಳಿಗೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಒಂದು ಹಡಗಲ್ಲಿ ತಗೊಂಡು ಹೋಗೋ ಕಡೆ 2 ಹಡಗು ತಗೊಂಡು ಹೋಗ್ಬೇಕಾಯ್ತು, ಸ್ಪ್ಲಿಟ್ ಮಾಡಿ ತುಂಬ್ಕೊಂಡು ಹೋಗ್ಬೇಕಾಯ್ತು ಅಂತ ಹೇಳಿದ್ರೆ. ಜೊತೆಗೆ ಪನಾಮಾ ಕಾಲುವೆಯಲ್ಲಿ ವೇಟಿಂಗ್ ಪೀರಿಯಡ್ ಕೂಡ ಹೆಚ್ಚಾಗ್ತಾ ಇದೆ. ಸಾಮಾನ್ಯವಾಗಿ ಕಾಲುವೆ ಪಾಸ್ ಆಗೋಕೆ 2ರಿಂದ 5 ದಿನ ವೇಟಿಂಗ್ ಪೀರಿಯಡ್ ಇರ್ತಾ ಇತ್ತು. ಆದರೆ ಈಗ 10ರಿಂದ 11 ದಿನಗಳವರೆಗೆ ಕಾಯಬೇಕಾಗಿರೋ ಪರಿಸ್ಥಿತಿ ಇದೆ. ಒಂದು ವೇಳೆ ಈ ಕ್ಯೂನ ಸ್ಕಿಪ್ ಮಾಡಬೇಕು ಅಂದ್ರೆ ಎಕ್ಸ್ಟ್ರಾ ದುಡ್ಡು ಕೇಳ್ತಿದ್ದಾರೆ. ಬ್ಲೂಮ್ಬರ್ಗ್ ರಿಪೋರ್ಟ್ ಪ್ರಕಾರ SK ಶಿಪ್ಪಿಂಗ್ ಕಂಪನಿಗೆ ಸೇರಿದ ಒಂದು LPG ಟ್ಯಾಂಕರ್ ಈ ಲೈನ್ ಸ್ಕಿಪ್ ಮಾಡೋಕೆ ಎಕ್ಸ್ಟ್ರಾ $4.6 ಮಿಲಿಯನ್ ಪೇ ಮಾಡಿದೆ. ಹಾಗಂತ ಪನಾಮಾ ಕಾಲುವೆ ಈ ತರ ಕ್ರೈಸಿಸ್ ಅನ್ನ ಫೇಸ್ ಮಾಡ್ತಿರೋದು ಮೊದಲ ಬಾರಿ ಏನಲ್ಲ. 2023ರಲ್ಲೂ ಕೂಡ ನೀರು ಕಮ್ಮಿ ಆಗಿದ್ರಿಂದ ಇಲ್ಲಿ ಇದೇ ರೀತಿ ಸಮಸ್ಯೆ ಆಗಿತ್ತು. ಅವತ್ತು 22 ಶಿಪ್ಗೆ ಇಳಿಸಿದ್ರು. ಅಲ್ಲದೆ ಅವತ್ತು 50 ಫೀಟ್ ಇದ್ದ ಡ್ರಾಫ್ಟ್ ಲಿಮಿಟ್ನ ಸುಮಾರು 44 ಫೀಟ್ಗೆ ಇಳಿಸಿದ್ರು. ಜಗತ್ತಿನ ಜೀವನಾಡಿ ಪನಾಮಾ ಕಾಲುವೆ ಯಾಕಿಷ್ಟು ಮುಖ್ಯ? ಸ್ನೇಹಿತರೆ, ಪನಾಮಾ ಕಾಲುವೆ ಅಟ್ಲಾಂಟಿಕ್ ಮತ್ತು ಪ್ಯಾಸಿಫಿಕ್ ಸಾಗರಗಳನ್ನ ಕನೆಕ್ಟ್ ಮಾಡೋ ಜಗತ್ತಿನ ದೊಡ್ಡ ಶಾರ್ಟ್ ಕಟ್. ಪನಾಮಾ ಕಾಲುವೆಯ ಉದ್ದ 51 ಮೈಲಿ ಅಂದ್ರೆ 82 ಕಿಲೋಮೀಟರ್ ಇದೆ. ಅಂದ್ರೆ ಸುಯೆಸ್ ಕೆನಾಲ್ಗಿಂತ ಆಲ್ಮೋಸ್ಟ್ ಅರ್ಧಕ್ಕಿಂತ ಚಿಕ್ಕದಿದು. ಆದರೆ ಇದು ಇಲ್ಲದೆ ಹೋಗಿದ್ರೆ ಏನಾಗ್ತಿತ್ತು ಗೊತ್ತಾ? ಯಾವುದೇ ಹಡಗು ಅಟ್ಲಾಂಟಿಕ್ ಸಾಗರದಿಂದ ಪ್ಯಾಸಿಫಿಕ್ ಸಾಗರಕ್ಕೆ ಹೋಗಬೇಕು ಅಂದ್ರೆ ನೋಡಿ, ಇಲ್ಲಿ ಮ್ಯಾಪ್ನಲ್ಲಿ ಈ ಥರ ಇಡೀ ದಕ್ಷಿಣ ಅಮೆರಿಕ ಖಂಡವನ್ನು ರೌಂಡ್ ಹೊಡ್ಕೊಂಡು ಕೇಪ್ ಹಾರ್ನನ್ನು ಹಾದು ಆಚೆ ಕಡೆ ಹೋಗಬೇಕಾಗ್ತಾ ಇತ್ತು.
ನಿಮಗೊಂದು ಲೆಕ್ಕ ಹೇಳ್ತೀವಿ ಕೇಳಿ. ಅಮೆರಿಕದ ಲಾಸ್ ಏಂಜಲೀಸ್ನಿಂದ ಸ್ಪೇನ್ನ ಬಾರ್ಸಿಲೋನಾಗೆ ಹೋಗುವ ಹಡಗು ಈ ಪನಾಮ ಕಾಲುವೆ ಬಳಸಿದ್ರೆ 14ರಿಂದ 17 ದಿನಗಳಲ್ಲಿ ಶಿಪ್ ತಲುಪುತ್ತೆ. ಅದೇ ಹಡಗು ದಕ್ಷಿಣ ಅಮೆರಿಕ ಖಂಡ ಸುತ್ತಕೊಂಡು ಹೋದ್ರೆ 27ರಿಂದ 35 ದಿನ ಬೇಕು. ಪನಾಮ ಕಾಲುವೆ ಬಳಸೋದ್ರಿಂದ ಬರೋಬ್ಬರಿ 13ರಿಂದ 18 ದಿನಗಳ ಪ್ರಯಾಣ ಕಟ್ಟಾಗುತ್ತೆ. ದೂರದ ಲೆಕ್ಕದಲ್ಲಿ ಹೇಳೋದಾದ್ರೆ 15,000 ಕಿಲೋಮೀಟರ್ನಷ್ಟು ಪ್ರಯಾಣ ಕಮ್ಮಿಯಾಗುತ್ತೆ. ಇದೇ ಕಾರಣಕ್ಕೆ ಶಿಪ್ಪಿಂಗ್ ಕಂಪನಿಗಳಿಗೆ ಏನಿಲ್ಲ ಅಂದರೂ 2,000ರಿಂದ 3,000 ಟನ್ನಷ್ಟು ಇಂಧನ ಉಳಿತಾಯ ಆಗುತ್ತೆ. ಇದೇ ಕಾರಣಕ್ಕೆ ಜಗತ್ತಿನ ಒಟ್ಟು ಸಾಗರ ವ್ಯಾಪಾರದ 5% ಪಾಲು ಈ ಕಾಲುವೆ ಮೂಲಕ ನಡೆಯುತ್ತೆ. ಆದರೆ ಅಮೆರಿಕಾಗೆ ಇನ್ನೂ ಇಂಪಾರ್ಟೆಂಟ್, ಅಮೆರಿಕದ 40% ಕಂಟೈನರ್ ಇದೇ ಮಾರ್ಗದ ಮೂಲಕ ಪಾಸ್ ಆಗುತ್ತೆ. ಕೆಲ ತಿಂಗಳ ಹಿಂದೆ ಟ್ರಂಪ್ ಈ ಪನಾಮ ಕಾಲುವೆ ಬಗ್ಗೆ ಮಾತಾಡಿದಾಗ ನಾವು ಕೂಡ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ವಿ. ಈ ಪನಾಮದವರು ಹಡಗಿನ ಮೇಲೆ ಜಾಸ್ತಿ ಸುಂಕ ಹಾಕ್ತಿದ್ದಾರೆ, ನಮ್ಮ ಹಡಗಿನ ಮೇಲೆ. ಚೈನಾ ಕಂಟ್ರೋಲಿಗೆ ಹೋಗ್ತಾ ಇದೆ ನಿಧಾನಕ್ಕೆ ಈ ಪನಾಮ ಮತ್ತು ಈ ಪನಾಮ ಕಾಲುವೆ. ನಾವೇ ಟೇಕ್ ಓವರ್ ಮಾಡಬೇಕಾಗತ್ತೆ ಅಂತ ಹೇಳಿ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ರು. ಇದು ಇಲ್ಲಿ ಪನಾಮ ಕಾಲುವೆ ಇಂಪಾರ್ಟೆನ್ಸ್ ಅನ್ನ ತೋರಿಸುತ್ತೆ. ಹಾಗಂತ ಕೇವಲ ಅಮೆರಿಕ ಮಾತ್ರ ಅಲ್ಲ, ಆಗಲೇ ಹೇಳಿದಾಗೆ ಚೈನಾ, ಜಪಾನ್, ದಕ್ಷಿಣ ಕೊರಿಯಾ ಸೇರಿದ ಹಾಗೆ ಜಗತ್ತಿನ ಟಾಪ್ ಆರ್ಥಿಕತೆಗಳು ಈ ಕಾಲುವೆಯನ್ನು ತುಂಬ ಯೂಸ್ ಮಾಡ್ತಾರೆ. ಒಂದು ವರ್ಷಕ್ಕೆ $270 ಬಿಲಿಯನ್ ನಿಂದ $444 ಬಿಲಿಯನ್ ಮೌಲ್ಯದ ಸರಕು ಇದರಲ್ಲಿ ಪಾಸ್ ಆಗುತ್ತೆ. ಹೀಗಾಗಿನೇ ಸುಯಸ್ ಕೆನಾಲ್, ಹಾರ್ಮುಜ್ ಜಲಸಂಧಿ, ಬಾಬ್ ಎಲ್ ಮಂಡೆಬ್ ಇವುಗಳ ರೀತಿನೇ ಪನಾಮ ಕಾಲುವೆ ಕೂಡ ಜಗತ್ತಿನ ಆರ್ಥಿಕತೆಯ ಇನ್ನೊಂದು ಮುಖ್ಯವಾಗಿರೋ ಲೈಫ್ ಲೈನ್. ಭಾರತದ ವಿಚಾರಕ್ಕೆ ಬಂದರೆ, ಭಾರತದ ಒಟ್ಟು ಮ್ಯಾರಿಟೈಮ್ ಟ್ರೇಡ್ನಲ್ಲಿ ಪನಾಮ ಕೆನಾಲ್ ಮೂಲಕ ಸಾಗೋ ಅಧಿಕೃತ ಡೇಟಾ ಇಲ್ಲ ನಮ್ಮ ಹತ್ರ. ಆದರೆ ಪನಾಮ ಕೆನಾಲ್ ಜಾಗತಿಕ ಮ್ಯಾರಿಟೈಮ್ ಟ್ರೇಡ್ನ ಸುಮಾರು 3-5%ಗೆ ಪ್ರಮುಖ ರೂಟ್ ಆಗಿರೋದ್ರಿಂದ ಭಾರತದ ಅಮೆರಿಕ ಜೊತೆಗಿನ ವ್ಯಾಪಾರದಲ್ಲಿ ಒಂದು ಪ್ರಮುಖ ಶಾರ್ಟ್ಕಟ್ ಅಂತೂ ಹೌದು ಇದು. ಯಾಕಂದರೆ ಅಮೆರಿಕದ ಪಶ್ಚಿಮ ಭಾಗಕ್ಕೆ ಸರಕು ಸಾಗಾಣಿಕೆ ಮಾಡಬೇಕು ಅಂತ ಹೇಳಿದ್ರೆ ಅಮೆರಿಕದ ಪೂರ್ವ ಭಾಗದ ಕರಾವಳಿ ಹೋಗಿ ಲ್ಯಾಂಡಲ್ಲಿ ಸಾಗಿಸೋದು ರಗಳೆ ಮತ್ತೆ. ಆದರೆ ಪನಾಮ ಕಾಲುವೆ ಮೂಲಕ ಶಿಪ್ ನೇರವಾಗಿ ದಕ್ಷಿಣ ಅಮೆರಿಕವನ್ನು ರೌಂಡ್ ಹೊಡಿದೇನೆ ಸೀದಾ ಪ್ಯಾಸಿಫಿಕ್ ಸಾಗರಕ್ಕೆ ದಾಟ್ಕೊಂಡು ಅಮೆರಿಕದ ಪಶ್ಚಿಮ ಕರಾವಳಿಯನ್ನು ತಲುಪಬಹುದು. ಇಷ್ಟೆಲ್ಲ ಮುಖ್ಯ ಇದೆ ಅಂದಮೇಲೆ ಇವರು ಯಾಕೆ ಈ ಸಮುದ್ರ ವ್ಯಾಪಾರಕ್ಕೆ ಯೂಸ್ ಆಗೋ ಈ ಪನಾಮ ಕಾಲುವೆಯಲ್ಲಿ ಮಳೆ ನೀರ ಮೇಲೆ ಯಾಕೆ ಡಿಪೆಂಡ್ ಆಗಿದ್ದಾರೆ? ಸಮುದ್ರದ ನೀರನ್ನು ಇಳಿಸ್ಬಿಡ್ಬೋದಲ್ಲ ಅಂತ ನೀವು ಕೇಳ್ಬೋದು ಸ್ನೇಹಿತರೆ. ಓಡಿಸ್ಬೋದಲ್ಲ, ಸೂಯಜಲ್ಲಿ ಆಗುತ್ತಲ್ಲ, ಸಮುದ್ರಗಳನ್ನು ಕನೆಕ್ಟ್ ಮಾಡಿದ್ರೆ ಆಯಿತು ಅಂಥೇಳಿ. ಅಷ್ಟು ಸುಲಭ ಇಲ್ಲ. ಈ ಕಾಲುವೆಯ ಡಿಸೈನ್ ಸೂಯಜ್ ಥರ ಅಲ್ಲ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತೇವೆ ಈಗ. ಈ ಇಂಜಿನಿಯರಿಂಗ್ ವಿಸ್ಮಯ ಹೇಗೆ ಕೆಲಸ ಮಾಡುತ್ತೆ? ಪನಾಮ ಕಾಲುವೆ ಮಾಮೂಲಿ ಕಾಲುವೆ ಅಲ್ಲ. ಯಾಕಂದ್ರೆ ಇದು ಸೂಯಜ್ ಕಾಲುವೆ ಥರ ಸಮುದ್ರ ಮಟ್ಟದಲ್ಲಿಲ್ಲ. ಇದು ಸಿ ಲೆವೆಲ್ನಿಂದ 85 ಅಡಿ ಎತ್ತರದಲ್ಲಿದೆ. ಅಂದರೆ ಒಂದು ಹಡಗು ಈ ಕಾಲುವೆ ದಾಟಬೇಕು ಅಂದರೆ ಮೊದಲು ಸಮುದ್ರ ಮಟ್ಟದಿಂದ 85 ಅಡಿ ಎತ್ತರಕ್ಕೆ ಏರಬೇಕಾಗತ್ತೆ ಹಡಗು. ಆಮೇಲೆ ಕಾಲುವೆ ದಾಟಿ ಮತ್ತೆ 85 ಅಡಿ ಕೆಳಗೆ ಇಳಿದು ಇನ್ನೊಂದು ಸಮುದ್ರ ಸೇರಬೇಕು. ಈಗ ಪಶ್ಚಿಮ ಘಟ್ಟಗಳನ್ನು ದಾಟ್ಕೊಂಡು ಅಥವಾ ಇಳ್ಕೊಂಡು ವೆಹಿಕಲ್ಸ್ ಹತ್ತಿ ಇಳಿತಾವಲ್ಲ, ಹಾಗೆ ಹಡಗು ಹತ್ತಿ ಇಳಿಬೇಕು. ಆದರೆ ಹಡಗಿಗೆ ಟೈರ್ ಇರಲ್ಲ, ಹರ್ಕೊಂಡು ಹೋಗೋಕೆ ಬಿಟ್ಟದ್ಮೇಲೆ ರಸ್ತೆ ರೀತಿಯೇ ನೀರಿನ ಒಂದು ರಸ್ತೆ ಮಾಡಬೇಕಾಗತ್ತೆ ಹಡಗುಗಳು ಚಲಿಸ್ಕೊಂಡು ಹೋಗೋಕ್ಕೆ. ಇದಕ್ಕಾಗಿ ಲಾಕ್ ಸಿಸ್ಟಮ್ ಅನ್ನೋ ಇಂಜಿನಿಯರಿಂಗ್ ಅದ್ಭುತವನ್ನು ಇಲ್ಲಿ ಮಾಡ್ಕೊಂಡಿದ್ದಾರೆ. ಇದೊಂದು ರೀತಿ ವಾಟರ್ ಎಲಿವೇಟರ್ ಥರ ಅಥವಾ ನೀರಿನ ಲಿಫ್ಟ್ ಇದ್ದ ಹಾಗೆ. ಇಲ್ಲಿ ಸಮುದ್ರದಿಂದ ಬರೋ ಹಡಗನ್ನು ಸರೋವರದ ಮಟ್ಟಕ್ಕೆ ತರೋಕೆ 3 ಹಂತದಲ್ಲಿ ಮೇಲಕ್ಕೆ ನೀರು ಹಾಕಿ ಎಬ್ಸಲಾಗುತ್ತೆ ಮೇಲಕ್ಕೆ. ಈ ಹಡಗು ಕಾಲುವೆಯ ಮುಂಭಾಗಕ್ಕೆ ಬಂದ ತಕ್ಷಣ ಸಮುದ್ರ ಮಟ್ಟದಲ್ಲಿರೋ ಮೊದಲ ಲಾಕ್ ಒಳಗಡೆ ಅದು ಪ್ರವೇಶ ಮಾಡುತ್ತೆ. ನಂತರ ಆ ಚೇಂಬರ್ನ ಹಿಂಭಾಗದ ದ್ವಾರವನ್ನು ಭದ್ರವಾಗಿ ಮುಚ್ಚುತ್ತಾರೆ. ಒಳಗೊಂದು ನಿಂತ ತಕ್ಷಣ ಹಿಂದ್ಗಡೆ ಬಾಗಿಲಾಕ್ತಾರೆ. ಆಮೇಲೆ ಆ ಕೋಣೆಯ ಕೆಳಗಿರೋ ಬೃಹತ್ ಸುರಂಗಗಳ ಮೂಲಕ ಎತ್ತರದಲ್ಲಿರೋ ಗಾಟುನ್ ಸರೋವರದ ನೀರನ್ನು ಗ್ರಾವಿಟಿಯ ಬಲದಿಂದ ಈ ಕೋಣೆ ಒಳಗಡೆ ಇಳಿಸ್ತಾರೆ. ನೀರು ತುಂಬುತ್ತಿದ್ದ ಹಾಗೆ ಹಡಗು ತೇಲ್ತಾ ಮೇಲಕ್ಕೆ ಬರುತ್ತೆ. ನೀರು ಸಂಪೂರ್ಣ ತುಂಬಿ ನೆಕ್ಸ್ಟ್ ರೂಮಿನ ನೀರಿನ ಮಟ್ಟಕ್ಕೆ ಲೆವೆಲ್ ಆದಾಗ ಆ ಡೋರನ್ನು ಓಪನ್ ಮಾಡ್ತಾರೆ. ಹಡಗು ಚೂರು ಮೂವ್ ಆಗಿ ಮುಂದಿನ ಕೋಣೆಗೆ, 2ನೇ ಕೋಣೆಗೆ ಹೋಗುತ್ತೆ. ಮತ್ತೆ ಹಿಂದ್ಗಡೆ ಗೇಟ್ ಹಾಕ್ತಾರೆ, ಮತ್ತೆ ನೀರು ತುಂಬ್ತಾರೆ, ಮತ್ತೆ ಇದನ್ನು ಮೇಲೆತ್ತಾರೆ, 3ನೇ ಕೋಣೆ ಲೆವೆಲಿಗೆ ನೀರು ಮಾಡ್ತಾರೆ. ಆ ಪ್ರಕ್ರಿಯೆ 3 ಬಾರಿ ರಿಪೀಟ್ ಆಗಿ ಹಡಗು 85 ಅಡಿ ಎತ್ತರದ ಸರೋವರದ ಮಟ್ಟಕ್ಕೆ ತಲುಪಿಸ್ತಾರೆ. ಅದ್ಭುತ ಇದು. ಈ ಕಾಲುವೆ ಕ್ರಾಸ್ ಮಾಡಿದ ನಂತರ ಹಡಗು ಇನ್ನೊಂದು ಬದಿಯ ಸಮುದ್ರವನ್ನು ಸೇರೋಕೆ ಅದನ್ನು ಮತ್ತೆ 85 ಅಡಿ ಹಿಂಗೇ ಕೆಳಗಿಳಿಸ್ತಾರೆ. ಪ್ರೀವಿಯಸ್ ಸ್ಟೆಪ್ಸಲ್ಲಿ ನೀರನ್ನು ತುಂಬಿ ಮೇಲಕ್ಕೆ ತಗೊಂಡು ಹೋಗ್ತಾರೆ. ಅಲ್ಲಿ ನೀರನ್ನು ಕಮ್ಮಿ ಮಾಡಿ ವಾಪಸ್ ಕೆಳಗೆ ತಂದು ಸಮುದ್ರದ ಲೆವೆಲಿಗೆ ತಗೊಂಬಂದು ಸಮುದ್ರಕ್ಕೆ ಬಿಡ್ತಾರೆ ಆಮೇಲೆ ಹಡಗನ್ನು. ಈ ಕಾಲುವೆ ನಿರ್ಮಾಣಕ್ಕೋಸ್ಕರನೇ ಚಾಗ್ರಿಸ್ ನದಿಗೆ ಡ್ಯಾಮ್ ಕಟ್ಟಿ ಸರೋವರ ನಿರ್ಮಾಣ ಮಾಡಲಾಗಿದೆ. ಇದು ಜಗತ್ತಿನ ಅತಿ ದೊಡ್ಡ ಮಾನವ ನಿರ್ಮಿತ ಸರೋವರಗಳಲ್ಲಿ ಒಂದು ಅಂತ ಕರೆಸ್ಕೊಳ್ತಾ ಇದೆ. ಇಷ್ಟೆಲ್ಲ ಅದ್ಭುತವಾಗಿರೋ ಕಾಲುವೆ ನಿರ್ಮಾಣ ಮಾಡೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ.
ಇದರ ಕಾಮಗಾರಿ ವೇಳೆ ಎದುರಾದ ಚಾಲೆಂಜಸ್ ಒಂದೆರಡಲ್ಲ. 1881ರಲ್ಲಿ ಫ್ರೆಂಚ್ ಕಂಪನಿಯೊಂದು ಇದರ ನಿರ್ಮಾಣವನ್ನು ಶುರು ಮಾಡಿತ್ತು. ಆದರೆ ಪನಾಮಾದ ದಟ್ಟ ಅರಣ್ಯ, ವಿಪರೀತ ಬಿಸಿಲು, ಮಳೆಯೊಂದಿಗೆ ಮಲೇರಿಯಾ, ಯೆಲ್ಲೋ ಫೀವರ್ನಂಥ ಭಯಾನಕ ಕಾಯಿಲೆಗಳಿಗೆ ಬಲಿಯಾಗಿ 20,000 ಕಾರ್ಮಿಕರನ್ನು ಬಲಿ ಪಡೆದಿದೆ ಈ ಯೋಜನೆ ಸ್ನೇಹಿತರೆ. 20,000 ಕಾರ್ಮಿಕರು ಜೀವ ಕಳ್ಕೊಂಡಿದ್ದಾರೆ ಕೆಲಸ ಮಾಡಿ. ಇದರಿಂದ ಫ್ರೆಂಚ್ ಕಂಪ್ನಿ ದಿವಾಳಿನೇ ಆಗೋಯ್ತು. ಆಮೇಲೆ ಪ್ರಾಜೆಕ್ಟನ್ನು ನಾವು ಮಾಡ್ತೀವಿ ಅಂಥೇಳಿ ಅಮೆರಿಕ ಬಂತು. ಅಗೇನ್ ಪ್ರಾಬ್ಲಮ್. ಕಲ್ಲು ಬಂಡೆ ಭೂಮಿಯನ್ನು ಸ್ಫೋಟಿಸೋಕೆ 14 ಲಕ್ಷ kg ಸ್ಫೋಟಕಗಳನ್ನು, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, 14 ಲಕ್ಷ kg ಸ್ಫೋಟಕಗಳನ್ನು ಯೂಸ್ ಮಾಡಲಾಗಿತ್ತು. ಆದರೂ ಬಿಡಲಿಲ್ಲ ಅಮೆರಿಕ, ಪ್ರಯತ್ನ ಮುಂದುವರಿಸ್ತು. ಆದರೆ ಅಮೆರಿಕದವರು ಪ್ರಾಣ ಕಳ್ಕೊಂಡ್ರು. 5,600 ಕಾರ್ಮಿಕರು ಜೀವ ಬಿಟ್ಟರು ಸ್ನೇಹಿತರೆ. 5,600 ಕಾರ್ಮಿಕರು. ಕಡೆಗೂ ಅಮೆರಿಕ ಸರ್ಕಾರ ಹರಸಾಹಸಪಟ್ಟು ಈ ಕಾಲುವೆಯನ್ನು 1914ರಲ್ಲಿ ಕಂಪ್ಲೀಟ್ ಮಾಡಿತು. 112 ವರ್ಷ ಹೋಗಿದೆ ಕಾಲುವೆ ನಿರ್ಮಾಣ ಮಾಡಿ. ಆರಂಭದ 85 ವರ್ಷಗಳ ಕಾಲ ಅಮೆರಿಕವೇ ಇದನ್ನು ಕಂಟ್ರೋಲ್ ಮಾಡ್ತಾ ಇತ್ತು. ಆದರೆ 1999ರಲ್ಲಿ ಅಮೆರಿಕ ಇದನ್ನು ಪನಾಮಾ ರಾಷ್ಟ್ರಕ್ಕೆ ನೀವೇ ಇದನ್ನು ಮ್ಯಾನೇಜ್ ಮಾಡಿ, ರನ್ ಮಾಡಿ ಅಂತ ಬಿಟ್ಕೊಡ್ತು. ಈಗ ಇದನ್ನು ಪನಾಮಾ ಕೆನಲ್ ಅಥಾರಿಟಿ ಅನ್ನೋ ಪನಾಮಾ ದೇಶದ ಸರ್ಕಾರಿ ಸಂಸ್ಥೆ ಸಂಪೂರ್ಣವಾಗಿ ನೋಡ್ಕೊಳ್ತಾ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಪನಾಮಾ ಕಾಲುವೆ ಬಗ್ಗೆ ಮತ್ತು ಅಲ್ಲಿ ಯಾಕೀಗ ಪ್ರಾಬ್ಲಮ್ ಆಗ್ತಾ ಇದೆ, ನೀರಿನ ಸಮಸ್ಯೆ ಏನು, ಸಮುದ್ರ ಕನೆಕ್ಟ್ ಮಾಡೋ ಕಾಲುವೆಯಲ್ಲಿ ನೀರಿನ ಪ್ರಾಬ್ಲಮ್, ಮಳೆ ಕಮ್ಮಿ ಆದರೆ ಏನಕ್ಕೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ಈ ಡೀಟೇಲ್ಡ್ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಸ್ನೇಹಿತರೆ, ನೀವು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಇಂಥ ಮತ್ತಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ ಮಾಡೋಕ್ಕೆ ನಮಗೆ ನಿಮ್ಮ ಸಪೋರ್ಟನ್ನು ಕೊಡ್ಬೋದು. ನೀವು ಜಾಯಿನ್ ಆದಾಗ ನಿಮಗೆ ಹಲವಾರು ಸ್ನೇಹಿತರೆ ಮೆಂಬರ್ ಓನ್ಲಿ, ಪ್ರತ್ಯೇಕ ಮೆಂಬರ್ಗಳಿಗೆ ಮಾತ್ರ ಸೀಮಿತ ಆಗಿರೋ ವೀಡಿಯೋಸ್ ಕೂಡ ಸಿಗುತ್ತೆ. ಹಾಗೂ ಹಲವಾರು ಸ್ಪೆಷಲ್ ವೀಡಿಯೋಸ್ ಮೆಂಬರ್ಸ್ಗೆ ನಿಮಗೆ ಮೊದಲು ಸಿಗುತ್ತೆ ಜಾಯಿನ್ ಆದಾಗ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.